ನಮಗೆ ಏನಾದರೂ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ನಾವು ನಮ್ಮದೇ ವೀಕ್ನೆಸ್ ಇದೆ, ನಮ್ಮನ್ನೇ ನಾವೇ ಯಾಕೆ ಬ್ಲೇಮ್ ಮಾಡ್ಕೊಳ್ತೀವಿ? ಹಲೋ, ನಾನು ಡಾಕ್ಟರ್ ತ್ರಿವೇಣಿ. ನಾನು ಒಬ್ಳು ಮನೋರೋಗ ತಜ್ಞರು. ಇವತ್ತು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಹೇಗೆ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ನಾವು ಎಕ್ಸ್ಟರ್ನಲ್ ಥಿಂಗ್ಸ್ಗೆ ಬ್ಲೇಮ್ ಮಾಡ್ತೀವಿ, ವೇರ್ ಹ್ಯಾಸ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ನಾವು ನಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ತೀವಿ. ಎಕ್ಸಾಂಪಲ್, ನಿಮಗೆ ಫ್ರಾಕ್ಚರ್ ಆಯಿತು, ಇಲ್ಲ ನೀವು ಬಿದ್ಬಿಟ್ರಿ, ನೀವು ಹೇಳಲ್ಲ ತಾನೆ ನನಗೆ ಮಿಲ್ ಪವರ್ ಜಾಸ್ತಿ ಇತ್ತಂದ್ರೆ ನಾವು ಫ್ರಾಕ್ಚರ್ ಆಗ್ತಿರ್ಲಿಲ್ಲ ಏನೋ, ಅದ್ರ ಸಂಬಂಧ ಈ ತರ ಆಗಿದೆ ಏನೋ. ಶುಗರ್ ಬಂತು, ಇಲ್ಲ ಹಾರ್ಟ್ ಕಂಡೀಷನ್ ಬಂತು ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಅವೆಲ್ಲ ಹೆಲ್ತ್ ಕಂಡೀಷನ್ ಅಂತ. ಅದೇ ತರ ಆಂಗ್ಸೈಟಿ ಬಂತು, ನಿದ್ದೆ ತೊಂದರೆ, ಖಿನ್ನತೆ ಪ್ರಾಬ್ಲಮ್, ಸ್ಕಿಜೋಫ್ರೇನಿಯಾ, ಇಲ್ಲ ಈ ತರ ತೊಂದರೆ ಬಂದಾಗ ನಾವು ಯಾಕೆ ನಮ್ಮನ್ನೇ ಬ್ಲೇಮ್ ಮಾಡ್ಕೋತೀವಿ? ನಾವು ಯಾಕೆ ಹೇಳ್ತೀವಿ ನಮಗೆ ವಿಲ್ ಪವರ್ ಇಲ್ಲ ಏನೋ, ನಾನು ಮೆಂಟಲಿ ಸ್ಟ್ರಾಂಗ್ ಇದ್ರೆ ಈ ತರ ತೊಂದರೆನೇ ಆಗ್ತಿರ್ಲಿಲ್ಲ ಏನೋ, ನಾನೇ ಮೆಂಟಲಿ ವೀಕ್ ಇದ್ದೀನಿ, ಅದ್ರ ಸಂಬಂಧ ಈ ತರ ಮೆಂಟಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ ನನಗೆ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡು ಸಪರೇಟ್ ಎಂಟಿಟೀಸ್ ಇಲ್ಲ, ಅದು ಒಂದೇ ಎಂಟಿಟಿ, ಒಂದೇ ಸಮಸ್ಯೆ. ಫಿಸಿಕಲ್ ಹೆಲ್ತ್ ನಮಗೆ ಕಣ್ಣಿಗೆ ಕಾಣ್ಪಡುತ್ತೆ, ಮೆಂಟಲ್ ಹೆಲ್ತ್ ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಅರ್ಥ ಅದು ಅಸ್ತಿತ್ವನೇ ಇಲ್ಲ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸೇ ಇಲ್ಲ ಅನ್ನೋದು ತಪ್ಪು. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಹೇಗೆ ಫಿಸಿಕಲ್ ಹೆಲ್ತ್ ಆಗಿ ಟರ್ನ್ ಆಗುತ್ತೆ, ಇಲ್ಲ ಹೇಗೆ ಫಿಸಿಕಲ್ ಹೆಲ್ತ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಾಲೋ ಮಾಡಿ, ಶೇರ್ ಮಾಡಿ.